ಈಗ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಿದೆ. ಮೊನ್ನೆ 22ನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ. ಅವಾಗ ಹೇಳಿದೆ, ನಾನು ನಾಳೆ ಡೆಲ್ಲಿಗೆ ಬರ್ತಾಯಿದ್ದೀನಿ, ನನ್ನ ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು, ಹೋಗ್ತಾಯಿದ್ದೆ, ಬರ್ತಾಯಿದ್ದೀನಿ ಅಂದರು. ಆಯಿತು, ಅಲ್ಲೇ ಸಿಗೋಣ ಅಂದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ, ಡೆಲ್ಲಿಗೆ ಹೋಗಿ 11 ಗಂಟೆಗೆ ಅವ್ರ ಪಿ ಎಗೆ ಫೋನ್ ಮಾಡಿದೆ. ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ, ಅವ್ರು ಯಾವುದು ಫೋನ್ ಐತಲ್ಲ. ನಾವು ಎಷ್ಟೋ ವರ್ಷಗಳಾಯಿತು ನೇರವಾಗಿ ಅವ್ರಿಗೆ ಮಾತಾಡಿದೆ. ಅವರ ಪಿ ಎಗೆ ಫೋನ್ ಮಾಡಿದೆ ನಾನು. ಕುಲಕರ್ಣಿ ಅಂತ ಯಾರೋ ಇದ್ದಾರೆ, ಯಾಕೆಂದರೆ ಅವ್ರು ಒಂದು ಸರಿ ಹೇಳಿದರು, ನಿಮ್ಮನ್ನು ಹೆಂಗೆ ಡೆಲ್ಲಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಪಿ ಎ ಇದ್ದಾನೆ, ಅವ್ನು ಕಾಂಟ್ಯಾಕ್ಟ್ ಮಾಡಿತ್ತು. ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ನು ಹೇಳ್ದ, ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ, ಈಗ ಫ್ಲೈಟಿಂದ ಹೊರಟರು, ಸೋಮಣ್ಣವರು ಅವರು ಇದ್ದಾರೆ ಅಂದರು. ಸರಿಯಪ್ಪ ಆಯಿತು, ಇಳಿದ ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ, ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಹಚ್ಕೊಡಪ್ಪ ಅಂತ ಹೇಳಿದೆ. 2 ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ. ನನಗೆ ಬೇರೆ ನಮ್ಮ ಸಂಸದರ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ, ಶೋಭಾ ಕರಂದ್ಲಾಜೆ ಭೇಟಿ ಮಾಡಿದ್ವಿ, ಕುಮಾರಸ್ವಾಮಿಯವ್ರು ಭೇಟಿ ಮಾಡಿದ್ವಿ. ನನಗನ್ನಿಸ್ತು, ನಮ್ಮದು ಏನು ದುರಾದೃಷ್ಟಪ್ಪ, ಅಟ್ಲೀಸ್ಟ್ ನಮ್ಮ ಎಂ ಪಿನ ನಾವು ಡೆಲ್ಲಿಗೆ ಬಂದರೂ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಒಂದು ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ಹೇಳಿದೆ, ನಮ್ಮ ದುರದೃಷ್ಟ, ನಮ್ಮ ಎಂ ಪಿ ಅವರ ಕಾಲ್ ಶೀಟ್ ಸಿಗಲಿಲ್ಲ ನಮಗೆ ಅಂತ. ಅಷ್ಟೇ, ಅದ್ರಾಗೇನು ವ್ಯತ್ಯಾಸ ಇದೆ. ನನ್ನ